Hello friends, today remaining ಏನಿದೆ ಟಾಪಿಕ್ಸ್ ಮೂವಿಂಗ್ ಚಾರ್ಜ್ ಅಂಡ್ ಮ್ಯಾಗ್ನೆಟಿಸಮ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇನ್ ದ ಪ್ರೀವಿಯಸ್ ಕ್ಲಾಸ್ ನಾವೇನೇನು ಡಿಸ್ಕಷನ್ ಮಾಡಿದ್ವಿ ಅಂತಂದರೆ ವಾಟ್ ಇಸ್ ದ ಮೀನಿಂಗ್ ಆಫ್ ಲಾರೆಂಟ್ಸ್ ಫೋರ್ಸ್ ಆ್ಯಂಡ್ ಫೋರ್ಸ್ ಆನ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇನ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಮೋಷನ್ ಆಫ್ ಎ ಚಾರ್ಜ್ ಪಾರ್ಟಿಕಲ್ ಇನ್ ಎ ಕ್ರಾಸ್ ಫೀಲ್ಡ್ ಆ್ಯಂಡ್ ವೆಲಾಸಿಟಿ ಸೆಕ್ಟರ್. ಸೊ ಇಷ್ಟನ್ನು ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ವಿ. ಸೊ ಇವತ್ತು ನಾವು ಅದ್ರ ನೆಕ್ಸ್ಟ್ ಏನಿದೆ ಆ ಚಾಪ್ಟರ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದರಲ್ಲಿ ಫಸ್ಟ್ ಒನ್ ಬಯಟ್-ಸಾವರ್ಟ್ ಲಾ. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಬಯಟ್-ಸಾವರ್ಟ್ ಲಾ, ವಾಟ್ ಇಸ್ ದ ಸ್ಟೇಟ್ಮೆಂಟ್? ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ 3 ಮಾರ್ಕ್ಸ್ ಕ್ವಶನ್. ಓಕೆ, ಇದನ್ನ ನಿಮಗೆ 1 ಮಾರ್ಕ್ಸಿಗೆ ಸ್ಟೇಟ್ಮೆಂಟ್ ಆದರೂ ಕೇಳ್ಬೋದು ಅಥವಾ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಅಂತ ಅಂದ್ಬಿಟ್ಟು ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಬಯಟ್-ಸಾವರ್ಟ್ ಲಾ ಅಂತ 3 ಮಾರ್ಕ್ಸಿಗಾದರೂ ಕೇಳ್ಬೋದು. ಸೊ ಇಲ್ಲಿ ನಾವೇನು ತೊಗೊತೀವಿ, ಒಂದು ಕಂಡಕ್ಟರ್ನ ಕನ್ಸಿಡರ್ ಮಾಡ್ಕೊತೀರಾ. ಸೊ ಕಂಡಕ್ಟರ್ ಇಸ್ ದ ಕಂಡಕ್ಟರ್, ಇದರಲ್ಲಿ ನಮಗೆ ಏನು ಮಾಡ್ತೀವಿ, ಕರೆಂಟ್ ಫ್ಲೋ ಮಾಡ್ತೀವಿ. ಈ ಒಂದು ಯಾವುದೋ ಒಂದು ಡೈರೆಕ್ಷನ್ ಕರೆಂಟ್ ಐನ ಫ್ಲೋ ಮಾಡ್ತಿದ್ದೀರಾ ಈ ದಿಸ್ ಕಂಡಕ್ಟರ್ ಫ್ರಮ್ ಎ ಟು ಬಿ ಅನ್ಕೊಳ್ಳಿ. ಓಕೆ, ಸೊ ಎ ಇಂದ ಬಿಗೆ ಕರೆಂಟ್ ಮೂವ್ ಆಗ್ತಾ ಇದೆ. ಆ ಕರೆಂಟ್ ಮೂವ್ ಆಗೋ ಒಂದು ಪೊಸಿಷನಲ್ಲಿ ಇದೇನು ಮಾಡ್ತಿದೆ, ಇನ್ ದ ಪ್ರೀವಿಯಸ್ ಕ್ಲಾಸಲ್ಲಿ ನಾವೆಲ್ಲ ಡಿಸ್ಕಷನ್ ಮಾಡಿದ್ವಿ. ಸೊ ಯಾವುದೇ ಒಂದು ಕಂಡಕ್ಟರಲ್ಲಿ ನಾವು ಕರೆಂಟ್ನ ಫ್ಲೋ ಮಾಡಿದ್ರೆ ನಮಗೇನಾಗುತ್ತೆ, ಅದ್ರ ಸುತ್ತ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಓಕೆ, ರೈಟ್ ಹ್ಯಾಂಡ್ ಸ್ಕ್ರೂ ರೂಲ್ ಪ್ರಕಾರ ನಮಗೇನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ರ ಸರೌಂಡಿಂಗ್ ನಮಗೆ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಏನು ಕ್ರಿಯೇಟ್ ಆಗ್ತಿದೆ, ದಟ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಡಿ ಬಿ. ಸೊ ಒಂದು ಸ್ಮಾಲ್ ಅಮೌಂಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ, ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನಾವು ಯಾವುದೋ ಒಂದು ಸ್ಮಾಲ್ ಪಾಯಿಂಟ್ ಲೆಂತ್ನ ಕನ್ಸಿಡರ್ ಮಾಡ್ಕೊಂಡಿದ್ವಿ. ಇದು ಎಂಟೈರ್ ಲೆಂತ್ನ ನಾವು ಎಲ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ, ಫ್ರಮ್ ಎ ಟು ಬಿ ಎಂಟೈರ್ ಲೆಂತ್ನ ನಾವು ಎಲ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಅದರಲ್ಲಿ ಸ್ಮಾಲ್ ಎಲಿಮೆಂಟಲ್ ಲೆಂತ್ ಡಿ ಎಲ್ ತೊಗೊತಾ ಇದ್ದೀರಾ. ಸ್ಮಾಲ್ ಎಲಿಮೆಂಟಲ್ ಲೆಂತ್ ಡಿ ಎಲ್. ಓಕೆ, ಈ ಸ್ಮಾಲ್ ಎಲಿಮೆಂಟಲ್ ಲೆಂತಿಂದ ನಮಗೆ ಯಾವುದೋ ಒಂದು ಪಾಯಿಂಟ್ ಪಿ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ, ಈ ಪಾಯಿಂಟ್ ಪಿ. ಓಕೆ, ಸೊ ಈ ಪಾಯಿಂಟ್ ಪಿಗೆ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಎಫೆಕ್ಟ್ ಆಗ್ತಾ ಇದೆ. ಸೊ ಈ ಕರೆಂಟು ಈ ಕಂಡಕ್ಟರ್ಲಿ ಕರೆಂಟ್ ಫ್ಲೋ ಮಾಡಿದಾಗ ಇದ್ರ ಸುತ್ತ ನಮಗೇನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ. ಆ ಮ್ಯಾಗ್ನೆಟಿಕ್ ಫೀಲ್ಡಿಂದ ಈ ಪಾಯಿಂಟ್ ಪಿಗೆ ಎಷ್ಟು ನಮಗೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಕ್ರಿಯೇಟ್ ಆಗ್ತಾ ಇದೆ. ಓಕೆ, ಯಾವುದರಿಂದ, ಈ ಸ್ಮಾಲ್ ಎಲಿಮೆಂಟಿಂದ. ಈ ಸ್ಮಾಲ್ ಎಲಿಮೆಂಟಿಂದ ಈ ಪಾಯಿಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಥರ ಕ್ರಿಯೇಟ್ ಆಗ್ತಿದೆ ಅಂದರೆ, ದಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕರೆಂಟ್ ಎಲಿಮೆಂಟ್. ಆ ಸ್ಮಾಲ್ ಎಲಿಮೆಂಟಲ್ ಲೆಂತ್ನ ತಗೊಂತೀರಾ, ಕರೆಂಟ್ ಎಲಿಮೆಂಟ್ ಕ್ಯಾರಿಂಗ್ ಎ ಕರೆಂಟ್ ಐ. ಅಂದರೆ ಈ ಕಂಡಕ್ಟರಲ್ಲಿ ಒಂದು ಕಂಡಕ್ಟರ್ನ ಕನ್ಸಿಡರ್ ಮಾಡ್ಕೊಂಡ್ರೆ, ಎ ಇಂದ ಬಿಗೆ ಕಂಡಕ್ಟರ್ನ ಕನ್ಸಿಡರ್ ಮಾಡ್ಕೊಂಡ್ರೆ, ಆ ಕಂಡಕ್ಟರ್ಲಿ ಒಂದು ಸ್ಮಾಲ್ ಎಲಿಮೆಂಟಲ್ ಲೆಂತ್ನ ಡಿ ಎಲ್ನ ತಗೊಂಡ್ರೆ ಆ ಡಿ ಎಲ್ ಇಂದ ಸಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ಯಾರಿಂಗ್ ಎ ಕರೆಂಟ್ ಐ ಅಟ್ ಪಾಯಿಂಟ್ ಪಿ. ಓಕೆ, ಸ್ಮಾಲ್ ಎಲಿಮೆಂಟಲ್ ಲೆಂತಿಂದ ಕರೆಂಟ್ ಕ್ಯಾರಿ ಆಗ್ತಿದೆ ಅಂದರೆ ಆ ಪಾಯಿಂಟ್ ಪಿಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗ್ತಿದೆ ಅಟ್ ಎ ಡಿಸ್ಟೆನ್ಸ್ ಆರ್ ಫ್ರಮ್ ದ ಎಲಿಮೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ to the current flowing through the conductor I and small elemental length dl and sin of angle between the small elemental length and point P. Small elemental length and point P and inversely proportional to the square of distance between them. Square of distance between them ಅಂತ ಅಂದರೆ ಈ ಸ್ಮಾಲ್ ಎಲಿಮೆಂಟಲ್ ಲೆಂತ್ ಈ ಪಾಯಿಂಟ್ಗಿರೋ ಡಿಸ್ಟೆನ್ಸ್ ಏನು ತೊಗೊಂಡಿದ್ದೀವಿ, ಆರ್ ತೊಗೊಂಡಿದ್ದೀವಿ, ಆ ಸ್ಕ್ವೇರ್ನ ನಾವು ತೊಗೊತಾ ಹೋಗ್ತೀವಿ. ಓಕೆ, ಆ್ಯಂಡ್ ವೇರ್ ಟೀಟಾ ಇಸ್ ದ ಆ್ಯಂಗಲ್ ಬಿಟ್ವೀನ್ ಡಿ ಎಲ್ ಆ್ಯಂಡ್ ಆರ್. ವೇರ್ ಟೀಟಾ ಇಸ್ ಆ್ಯಂಗಲ್ ಬಿಟ್ವೀನ್ ದಿ ಸ್ಮಾಲ್ ಎಲಿಮೆಂಟಲ್ ಲೆಂತ್ ಆ್ಯಂಡ್ ಆರ್ ಅಂತಂದರೆ ಈ ಪಾಯಿಂಟ್ ಪಿ ಕನ್ಸಿಡರ್ ಮಾಡ್ಕೊತೀರ. ಸೊ ಅಲ್ಲಿಗೆ ಏನಾಯಿತು, ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ and magnetic field is directly proportional to the small elemental length of the conductor and magnetic field is directly proportional to the sin of angle between the small elemental length and point P and magnetic field is inversely proportional to the square of distance between the small elemental length and point P. So ಅಲ್ಲಿಗೆ the dB is ಯಾವುದೇ ಡೈರೆಕ್ಟ್ಲಿ ಪ್ರಪೋರ್ಷನಾಲಿಟಿ ಇದೆ, ಕರೆಂಟ್ ಇದೆ, ಸ್ಮಾಲ್ ಎಲಿಮೆಂಟಲ್ ಲೆಂತ್ ಇದೆ, ಸೈನ್ ಟೀಟಾ ಇದೆ. ಸೊ ಅಲ್ಲಿಗೆ ಡಿ ಬಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಐ ಡಿ ಎಲ್ ಸೈನ್ ಟೀಟಾ ಅಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಆರ್ ಸ್ಕ್ವೇರ್. ಸೊ ಈಗ ನೀವೇನು ಮಾಡ್ತೀರಾ, ಯು ರಿಮೂವ್ ದ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್. ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ರಿಮೂವ್ ಮಾಡಿದ್ರೆ ದ ಡಿ ಬಿ ಈಸ್ ಈಕ್ವಲ್ ಟು ಮ್ಯೂ ನಾಟ್ ಬೈ 4π. The proportionality constant mu naught by 4π ಏನಿದೆ, proportionality constant, the dB is equal to mu naught divided by 4π I dl sin theta by r square. Okay, so ಅಲ್ಲಿಗೆ the Biots-Savart statement ಏನು ಹೇಳುತ್ತೆ ಅಂದರೆ, the straight of magnetic field dB due to a small current element dl carrying a current I at a point P distance r from the element is directly proportional to the current flowing through the conductor and small elemental length dl and sin of angle between the small elemental length dl and point P and inversely proportional to the square of distance.
Okay, square of distance. Okay, that one is, take the equation, dv is directly proportional to I and dv is directly proportional to dl and db is directly proportional to d theta and inversely proportional to the r square. ಅಲ್ಲಿ equation ಅನ್ನು ತಗೊಂಡ್ರೆ db is directly proportional to the ideal sin theta divided by r square. So ಅಲ್ಲಿಗೆ proportionality constant remove ಮಾಡಿದ್ರೆ the magnetic field db, small elemental length magnetic field db, mu naught by 4 pi ideal sin theta by r square. These db, thus db ಏನು ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ ಈ ಸ್ಮಾಲ್ ಎಲಿಮೆಂಟಲ್ ಲೆಂತ್ ಇಂದ ನಮಗೆ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಎಫೆಕ್ಟ್ ಆಗ್ತಿದೆ ಅಟ್ ದಿ ಪಾಯಿಂಟ್ ಪಿ ಗೆ. ಈ ಸ್ಮಾಲ್ ಎಲಿಮೆಂಟಲ್ ಲೆಂತ್ ಇಂದ ಈ ಪಾಯಿಂಟ್ ಪಿ ಗೆ ಎಷ್ಟು ಎಫೆಕ್ಟ್ ಆಗ್ತದೆ ಅಂತ ಒಂದು ಫೈಂಡ್ ಔಟ್ ಮಾಡ್ಕೊಂತೀರಾ. ಓಕೆ, ಸೊ db is equal to mu naught by 4 pi ideal sin theta ಇದೆಯಲ್ವಾ, ದಟ್ ಒನ್ ಈಸ್ ಇಂಡಿಕೇಟ್ ದ ಕ್ರಾಸ್ ಪ್ರಾಡಕ್ಟ್. ಸೊ ಕ್ರಾಸ್ ಪ್ರಾಡಕ್ಟ್ ಅಂತ ಯಾವುದಾದ್ರೂ ಮಧ್ಯೆ ಇದೆ, ದಟ್ sin theta is angle between the small elemental length and point P. ಅವೆರಡರ ಮಧ್ಯೆ ಇರೋ ಡಿಸ್ಟೆನ್ಸ್ ಏನಿದೆ r ಡಿಸ್ಟೆನ್ಸ್. ಸೊ ಅಲ್ಲಿಗೆ ದಟ್ ಕ್ರಾಸ್ ಪ್ರಾಡಕ್ಟ್ ಯಾವುದ್ರ ಮಧ್ಯೆ ಇದೆ ಅಂತಂದ್ರೆ DL and R. Okay, the direction of the db as that of dl and r. Okay, dl and r ಇರೋದ್ರಿಂದ ಅಲ್ಲಿ ನಾವು sin theta is nothing but the direction indicate ಮಾಡ್ತಿದೆ. magnetic field is a vector quantity. so direction indicate ಮಾಡಿದಾಗ ಆ sin theta ಏನಂತ ಬರ್ಕೊಂತೀರಾ, dl cross r cap ಅಂತ ತಗೊಂತೀವಿ. r cap is nothing but unit vector. r cap ಅಂದ್ರೆ ಏನು, ಯೂನಿಟ್ ವೆಕ್ಟರ್. ಸೊ ಯೂನಿಟ್ ವೆಕ್ಟರ್ ಅಂದರೆ r cap is equal to r vector divided by magnitude of r vector. ಸೊ r vector divided by magnitude of r vector. ಸೊ ಇಲ್ಲಿಗೆ r cap ಏನಿದೆ ಅದಕ್ಕೆ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳಿ. r cap ಏನು ಸಬ್ಸ್ಟಿಟ್ಯೂಷನ್ ಮಾಡ್ತೀರಾ, r vector and r vector. ಸೊ ಅಲ್ಲಿಗೆ ಏನಾಯಿತು, ಟೋಟಲ್ mu naught by 4 pi ideal cross r divided by r square ಏನಿದೆ, ಇಲ್ಲಿ ಅಗೇನ್ ಡಿನಾಮಿನೇಟರ್ಲಿ r vectorನ ಆ್ಯಡ್ ಮಾಡೋದ್ರಿಂದ ಇಲ್ಲಿ ಟೇಕನ್ ಆಸ್ r cube. ಸೊ ಅಲ್ಲಿಗೆ db is equal to mu naught by 4 pi ideal cross r divided by r cube. That value is mu naught is equal to 4 pi into 10 power minus 7. 4 pi into 10 power minus 7 Tesla meter per amps or Webb per meter per amps. Webb per meter per amps. Okay, so and again mu naught is equal to ಏನು ತಗೊಂಡಿದ್ರಿ, 4 pi into 10 power minus 7. 4 pi into 10 power minus 7. ಸೊ ನಿಮಗೆ ಏನಾದರೂ mu naught by 4 pi ಬೇಕು ಅಂತಂದರೆ mu naught divided by 4 pi ವ್ಯಾಲ್ಯೂ ಎಷ್ಟು ಅಂತಂದರೆ that one is equal to 10 power minus 7. So mu naught by 4 pi is taken as directly 10 power minus 7 ವ್ಯಾಲ್ಯೂನ ನೀವು ಸಬ್ಸ್ಟಿಟ್ಯೂಷನ್ ಮಾಡ್ಬೋದು. ಸೊ ದಿಸ್ ದ ಇಂಪಾರ್ಟೆಂಟ್ ಫಾರ್ ಪ್ರಾಬ್ಲಮ್ಗೂ ಇಂಪಾರ್ಟೆಂಟ್ ಡಿರೈವೇಷನ್ ಇದು. ಸೊ ಇಂಪಾರ್ಟೆಂಟ್ ಫಾರ್ಮುಲಾ, ಸೊ ನೆನ್ಪಿಟ್ಕೊಳ್ಳಿ. ಸೊ ಅಲ್ಲಿಗೆ mu naught by 4 pi is equal to ಡೈರೆಕ್ಟ್ 10 power minus 7 ಆದರೂ ಬರ್ಕೊಳ್ಳಿ, ಅಥವಾ mu naught is equal to 4 pi into 10 power minus 7 ಆದರೂ ಬರ್ಕೊಳ್ಳಿ. ಓಕೆ, ಆ್ಯಂಡ್ ವಾಟ್ ಇಸ್ ದ SI ಯೂನಿಟ್ ಆಫ್ mu naught by 4 pi is Tesla meter per amps or Webb per meter per amps. Okay, so next what is the direction? ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಯಾವ ಥರ ಇರುತ್ತೆ ಆ್ಯಂಡ್ ನಿಮಗೆ ಕರೆಂಟ್ ಡೈರೆಕ್ಷನ್ ಯಾವ ಥರ ಇರುತ್ತೆ ಅದನ್ನೆಲ್ಲ ತೋರಿಸೋಣ. ಓಕೆ, ಸೊ ಇಲ್ಲಿ ನಾವೇನು ತೊಗೊಂಡಿದ್ವಿ, ಕಂಡಕ್ಟರ್ ಈ ಥರ ಕನ್ಸಿಡರ್ ಮಾಡ್ಕೊಂಡ್ರೆ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಕರೆಂಟ್. ದಿಸ್ ದ ಕರೆಂಟ್ I flowing through A to B. ಎ ಇಂದ ಬಿಗೆ ಹೋಗ್ತಾ ಇದೆ ಅಂತಂದ್ರೆ ಇಲ್ಲಿ ಸ್ಮಾಲ್ ಎಲಿಮೆಂಟಲ್ ಲೆಂತ್ ಡಿ ಎಲ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ಆ ಪಾಯಿಂಟ್ ಪಿ ಇಲ್ಲಿ ಕನ್ಸಿಡರ್ ಮಾಡ್ಕೊಂತೀರಾ. ಯಾವ ಪಾಯಿಂಟ್ ಪಿ ಅಂತಂದ್ರೆ ಆ ಪಾಯಿಂಟ್ ಪಿ ಗೆ ಈ ಕರೆಂಟ್ ಫ್ಲೋ ಆಗ್ತಿರೋದ ಕಂಡಕ್ಟರ್ ಇಂದ ನಮಗೆ ಏನು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ, ಆ ಮ್ಯಾಗ್ನೆಟಿಕ್ ಫೀಲ್ಡ್ ಎಫೆಕ್ಟ್ ಪಾಯಿಂಟ್ ಪಿ ಗೆ ಎಷ್ಟು ಎಫೆಕ್ಟ್ ಆಗ್ತಾ ಇದೆ ಅದನ್ನೇ ನಾವಿಲ್ಲಿ ಡಿರೈವೇಷನ್ ಮುಖಾಂತರ ಫೈಂಡ್ ಔಟ್ ಮಾಡ್ಕೊಂಡ್ವಿ. dv is equal to mu naught by 4 pi ideal cross r divided by r cube. So direction of db as that of the direction of dl cross r. So dl cross r direction ಯಾವ ತರ ಇದೆ, dl cross r is this is the direction. So ಈ ತರ ಡೈರೆಕ್ಷನ್ ಇದೆ ಅಂತಂದ್ರೆ ಸೊ ಈ ಪಾಯಿಂಟ್ ಪಿ ಏನಾದ್ರೂ ರೊಟೇಟ್ ಆಗ್ತಿದೆ ಇನ್ ದ ಆಂಗಲ್ ಟೀಟಾ ಏನು ಇಂಡಿಕೇಟ್ ಮಾಡ್ತಿದೆ, ಆಂಗ್ಯುಲರ್ ರೊಟೇಷನ್. ಆಂಗಲ್ ಟೀಟಾ ಏನು ಇಂಡಿಕೇಟ್ ಮಾಡುತ್ತೆ, ಆಂಗ್ಯುಲರ್ ರೊಟೇಷನ್ ಆಗ್ತಿದೆ ಅಂತಂದ್ರೆ ಈ ಪಾಯಿಂಟ್ ಪಿ ಇಲ್ಲಿ ತಗೋಬಹುದು, ಈ ಪಾಯಿಂಟ್ ಇಲ್ಲಿ ತಗೋಬಹುದು, ಇಲ್ಲಿಗೆ ತಗೊಂತೀರ. ಇಲ್ಲಿಗೆ ತಗೊಂಡ್ರೆ ಈ ಪಾಯಿಂಟ್ ಪಿ ಇಟ್ ಇಸ್ ಕಮ್ಸ್ ಟು ದಿಸ್ ಒನ್, ಅಂದ್ರೆ ಆಕ್ಸಿಸ್ ಆಫ್ ದ current carrying conductor. Axis on the current carrying conductor ಬರ್ತಿದೆ ಅಂದ್ರೆ the theta is taken as 0.
ಓಕೆ theta is taken as 0 and again in ಈ ಪಾಯಿಂಟ್ ಏನಾದರೂ ತಗೊಂಡೆ theta is taken as 180 ಡಿಗ್ರಿ. ಸೊ ಏನಕ್ಕೆ 180 ಡಿಗ್ರಿ ಅಂದರೆ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಕರೆಂಟ್. ಸೊ ಅದಕ್ಕೆ ಆಪೋಸಿಟ್ ಇದೆ ಡೈರೆಕ್ಷನ್ ಆಫ್ DL ಕ್ರಾಸ್ ಆರ್. ದಿಸ್ ಇಸ್ ದ ಡೈರೆಕ್ಷನ್ ಆಫ್ DL ಕ್ರಾಸ್ ಆರ್. ಓಕೆ ಈ ಪಾಯಿಂಟ್ ಏನಾದರೂ ಈ ಪೊಸಿಷನ್ ಬರ್ತಿದೆ ಅಂದರೆ ಡೈರೆಕ್ಷನ್ ಆಫ್ DL ಕ್ರಾಸ್ ಆರ್ ಡೌನ್ವರ್ಡ್ ಡೈರೆಕ್ಷನ್, ಕರೆಂಟ್ ಡೈರೆಕ್ಷನ್ ಈಸ್ ಅಪ್ವರ್ಡ್ ಡೈರೆಕ್ಷನ್ ಅಂದರೆ ದ ಆಂಗಲ್ ಏನು ತಗೊಂತೀರಾ ವಿತ್ ರೆಸ್ಪೆಕ್ಟ್ ಟು ಕರೆಂಟ್ ಇಸ್ ಟೇಕನ್ ಆಸ್ 180 ಡಿಗ್ರಿ. So this one is the indication. So ಅಲ್ಲಿಗೆ ನಮಗೆ ಏನಾಗ್ತಿದೆ the theta is changes in the circular path. ಓಕೆ ಆಂಗಲ್ ಚೇಂಜ್ ಆಗ್ತಿದೆ ಅಂತಂದ್ರೆ ಅದು ಸರ್ಕ್ಯುಲರ್ ರೊಟೇಷನಲ್ ಬರ್ತಾ ಇದೆ ಅಂತಂದ್ರೆ the magnetic field is generated around the ಯಾವುದು ಕಂಡಕ್ಟರ್. ನಮಗೇನು ಕರೆಂಟ್ ಫ್ಲೋ ಆಗ್ತಿದೆ ಕಂಡಕ್ಟರ್ಲಿ ಆ ಕಂಡಕ್ಟರ್ ಸುತ್ತ ನಮಗೆ ಏನಾಗ್ತಿದೆ ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಷನ್ ಆಗ್ತಿದೆ. ಸೊ ಡೈರೆಕ್ಷನ್ ಆಫ್ DB ಆಸ್ ದಟ್ ಆಫ್ ಡೈರೆಕ್ಷನ್ ಆಫ್ DL ಕ್ರಾಸ್ ಆರ್ ವಿಚ್ ಕ್ಯಾನ್ ಬಿ ಡಿಟರ್ಮೈನ್ಡ್ ಬೈ ರೈಟ್ ಹ್ಯಾಂಡ್ ಸ್ಕ್ರೂ ರೂಲ್. ರೈಟ್ ಹ್ಯಾಂಡ್ ಸ್ಕ್ರೂ ರೂಲ್ ಯಾವ ಥರ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಹೇಳ್ತೀನಿ. ಓಕೆ ಆ ರೈಟ್ ಹ್ಯಾಂಡ್ ಸ್ಕ್ರೂ ಪ್ರಕಾರ ಅಂದರೆ ರೈಟ್ ಹ್ಯಾಂಡಲ್ಲಿ ನಿಮಗೆ ಅದು ತಂಬ್ ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ. ಮತ್ತು ಸ್ಕ್ರೂ ರೂಲಲ್ಲಿ ಅಂತಂದರೆ ತಂಬ್ ಈಸ್ ಇಂಡಿಕೇಟ್ ದ ಡೈರೆಕ್ಷನ್ ಆಫ್ ಕರೆಂಟ್ ಆದರೆ ಇನ್ನು ಕರ್ವ್ಡ್ ಫಿಂಗರ್ ನಿಮಗೇನು ಇನ್ನು 4 ಫಿಂಗರ್ಸ್ ಏನಿರುತ್ತೆ ಅದು ಏನು ಇಂಡಿಕೇಟ್ ಮಾಡುತ್ತೆ ದಟ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಡಿಕೇಟ್ ಮಾಡುತ್ತೆ. ಸೊ ಇಲ್ಲಿ ನಿಮಗೆ 2 ಫಂಕ್ಷನ್ ಇಂಡಿಕೇಟ್ ಮಾಡಿದ್ದಾರೆ. ಇಟ್ ಈಸ್ ಡಾಟ್ ಫಂಕ್ಷನ್ ಅಂಡ್ ಕ್ರಾಸ್ ಫಂಕ್ಷನ್. ಓಕೆ ಡಾಟ್ ಫಂಕ್ಷನ್ ಅಂಡ್ ಕ್ರಾಸ್ ಫಂಕ್ಷನ್ ಅಂತಂದರೆ ಇದನ್ನು ಏನು ಇಂಡಿಕೇಟ್ ಮಾಡ್ತಿದ್ದೀವಿ ಅಂತಂದರೆ ಇದು ಒಂದು ಪ್ಲೇನ್ ಶೀಟ್. ಓಕೆ ಈ ಪ್ಲೇನ್ ಶೀಟಲ್ಲಿ ಸಮ್ ಟೈಮ್ಸ್ ನಿಮಗೆ ಡಾಟ್ ಇಂದ ಇಂಡಿಕೇಟ್ ಮಾಡ್ತೀವಿ, ಸಮ್ ಟೈಮ್ ಕ್ರಾಸ್ ಇಂದ ಇಂಡಿಕೇಟ್ ಮಾಡ್ತೀರಾ. ಓಕೆ ಡಾಟ್ ಇಂದ ಇಂಡಿಕೇಟ್ ಮಾಡ್ತೀರಾ ಅಂತಂದರೆ ಇಟ್ ಈಸ್ ಎಮರ್ಜಿಂಗ್ ಅಟ್ ಪಾಯಿಂಟ್ P. ಓಕೆ ಇಟ್ ಈಸ್ ಎಮರ್ಜಿಂಗ್ ಅಂದರೆ ಔಟ್ಸೈಡ್ ಬರ್ತಾರೆ ಅಂತ. ಈಗ ನಿಮ್ಮ ಶೀಟ್ ನಿಮ್ಮ ಎದುರುಗಡೆ ಒಂದು ಶೀಟ್ನ ಇಟ್ಕೊಳ್ಳಿ. ಓಕೆ ಎದುರುಗಡೆ ಶೀಟ್ ಇಟ್ಕೊಂಡ್ರೆ ಅಲ್ಲಿ ಅದ್ರ ಮೇಲೆ ಒಂದು ಡಾಟ್ ಪ್ರಾಡಕ್ಟ್ನ ನಾವು ಇಂಡಿಕೇಟ್ ಮಾಡಿದ್ರೆ ಆ ಡಾಟ್ ಪ್ರಾಡಕ್ಟ್ ಏನು ಬರ್ತಾರೆ ಅಂತಂದರೆ ದಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಟ್ ಈಸ್ ಮೂವಿಂಗ್ ಟುವರ್ಡ್ಸ್ ದ ಅಬ್ಸರ್ವರ್. ದ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗ್ತಿದೆ ಇಟ್ ಈಸ್ ಮೂವಿಂಗ್ ಟುವರ್ಡ್ಸ್ ದ ಅಬ್ಸರ್ವರ್. ನೀವೇನು ನಿಮ್ಮ ಫ್ರಂಟಲ್ಲಿ ಒಂದು ಶೀಟ್ ಇಟ್ಕೊಂಡ್ರೆ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಕಡೆ ಬರ್ತಾ ಇದೆ ನಿಮ್ಮ ಕಡೆ ಬರ್ತಾ ಇದೆ. ಓಕೆ ದಟ್ ಈಸ್ ದ ಇಂಡಿಕೇಟ್ ಆಫ್ ಡಾಟ್ ಪ್ರಾಡಕ್ಟ್. ಡಾಟ್ ಪ್ರಾಡಕ್ಟ್ ಏನು ಇಂಡಿಕೇಟ್ ಮಾಡುತ್ತೆ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಆ ಪ್ಲೇನ್ ಶೀಟ್ಗೆ ಅದ್ರ ಒಳಗಡೆ ಹೋಗ್ತದೆ ಆ ಪ್ಲೇನ್ ಶೀಟಿಂದ ಹೊರಗಡೆ ಬರ್ತದೆ ಅಂತ ಏನು ಇಂಡಿಕೇಟ್ ಮಾಡುತ್ತೆ ಅದನ್ನ ಇಲ್ಲಿ ಡಾಟ್ ಮತ್ತೆ ಕ್ರಾಸ್ ಪ್ರಾಡಕ್ಟ್ ಅಲ್ಲಿ ಅಥವಾ ಕ್ರಾಸ್ ಫಂಕ್ಷನ್ ಅಲ್ಲಿ ಇಂಡಿಕೇಟ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಆರೋ ಮಾರ್ಕ್ ತಗೊಳ್ಳಿ. ಓಕೆ ನಿಮಗೆ ಆರೋ ಮಾರ್ಕ್ ಯಾವ ಥರ ಇರುತ್ತೆ ದಿಸ್ ಇಸ್ ದ ಆರೋ ಮಾರ್ಕ್. ಓಕೆ ಆರೋ ಮಾರ್ಕ್ ಈ ಥರ ಇದೆ ಅಂತಂದರೆ ಈ ಫಂಕ್ಷನ್ ಈ ಟಾಪ್ ಎಡ್ಜ್ ಏನಿದೆ ದಟ್ ಈಸ್ ದ ಡೈರೆಕ್ಷನ್ ಇಂಡಿಕೇಟ್ ಮಾಡುತ್ತೆ. ದಟ್ ಆರೋ ಹೆಡ್ ಏನಕ್ಕೆ ಇಂಡಿಕೇಟ್ ಮಾಡುತ್ತೆ ಅಂದರೆ ಡೈರೆಕ್ಷನ್ ಇಂಡಿಕೇಟ್ ಮಾಡುತ್ತೆ. ಈ ಡೈರೆಕ್ಷನ್ ಏನಾದರೂ ನಿಮ್ಮ ಕಡೆ ಬರ್ತಾ ಇದ್ರೆ ನಿಮ್ಗೆ ಯಾವ ಥರ ಕಾಣಿಸುತ್ತೆ ಓನ್ಲಿ ಡಾಟ್ ಫಂಕ್ಷನ್ ಥರ ಕಾಣುತ್ತೆ ಹೌದಾ. ಅದೇ ನಿಮಗೆ ಆಪೋಸಿಟ್ ಹೋಗ್ತಾ ಇದೆ ಅಂದರೆ ನಿಮಗೆ ಏನು ಕಾಣಿಸುತ್ತೆ ಅದ್ರ ಹಿಂದಗಡೆ ಈ ಹೆಡ್ಜಸ್ ಕಾಣ್ತದೆ. ಈ ಹೆಡ್ಜಸ್ ಕಾಣ್ತಿದೆ ಅಂದರೆ ನಿಮ್ಗೆ ಯಾವ ಥರ ಕಾಣಿಸಿದೆ ಇಲ್ಲಿ ಒಂದು ಲೈನ್ ಇಲ್ಲಿ ಒಂದು ಲೈನ್ ಇಟ್ ಈಸ್ ಇಂಡಿಕೇಟ್ ಕ್ರಾಸ್ ಫಂಕ್ಷನ್. ಸೊ ಅವಾಗ ನಿಮಗೆ ಯಾವ ಥರ ಕಾಣುತ್ತೆ ಈ ಥರ ನಮಗೆ ಫಂಕ್ಷನ್ ಕಾಣುತ್ತೆ. ಸೊ ಅಲ್ಲಿಗೆ ಡಾಟ್ ಈಸ್ ಇಂಡಿಕೇಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಟುವರ್ಡ್ಸ್ ದ ಅಬ್ಸರ್ವರ್. ದ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗಿರುತ್ತೆ ಟುವರ್ಡ್ಸ್ ದ ಅಬ್ಸರ್ವರ್ ಆಗಿರುತ್ತೆ. ಓಕೆ ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಟುವರ್ಡ್ಸ್ ದ ಅಬ್ಸರ್ವರ್ ಆಗಿರುತ್ತೆ. ಸೊ ನಿಮಗೆ ಕ್ರಾಸ್ ಫಂಕ್ಷನ್ ಏನು ಇಂಡಿಕೇಟ್ ಮಾಡುತ್ತೆ cross function is indicate the magnetic field it is moving away from the observer. So alige it is emerging at the point P. Emerging at point P it is indicated by dot and it is entering cross indicated at point P in the plane of the diagram. ನಾವು ಒಂದು ಪ್ಲೇನ್ ಶೀಟ್ ಅಂತ ಏನು ಕನ್ಸಿಡರ್ ಮಾಡ್ಕೊಂಡ್ರೆ ಆ ಡಾಟ್ ಪ್ರಾಡಕ್ಟ್ ಏನು ಮಾಡುತ್ತೆ ನಿಮ್ಮ ಕಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತದೆ ಅಂತ. ಕ್ರಾಸ್ ಏನಾದರೂ ನಿಮಗೇನಾದರೂ ಮೆನ್ಷನ್ ಮಾಡಿದರೆ ಹೌದು ನಿಮ್ಮಿಂದ ದೂರ ಹೋಗ್ತಾ ಇದೆ ಅಂತ. ಓಕೆ ಸೊ ಕರೆಂಟ್ ಎಲಿಮೆಂಟ್ ಈಸ್ ಎ ವೆಕ್ಟಾರ್ ಕ್ವಾಂಟಿಟಿ whose magnitude is a vector product of current and length of small element having the direction of flow of current. So IDL ಅಂತ ಏನು ಹೇಳ್ತೀವಿ ಅದನ್ನು ನಾವೇನಂತ ಕರಿತೀವಿ ಕರೆಂಟ್ ಎಲಿಮೆಂಟ್ ಅಂತ ಕರಿತೀರಾ. ಓಕೆ IDL sin θ ಅಂತ ತಗೊಂಡ್ರಲ್ವಾ. ಸೊ IDL ಇಸ್ ಇಂಡಿಕೇಟೆಡ್ ದಟ್ ಕರೆಂಟ್ ಎಲಿಮೆಂಟ್. ಓಕೆ ಕರೆಂಟ್ ಎಲಿಮೆಂಟ್ ಅದು ಏನಾಗಿರುತ್ತೆ ವೆಕ್ಟಾರ್ ಕ್ವಾಂಟಿಟಿ ಆಗಿದೆ. ಸೊ ವೆಕ್ಟಾರ್ ಕ್ವಾಂಟಿಟಿ ಆಗಿದೆ ಅಂದರೆ ದಟ್ ಒನ್ ಈಸ್ ಇಟ್ ಈಸ್ ಇನ್ಕ್ಲೂಡೆಡ್ ದಟ್ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟಾರ್ ಪ್ರಾಡಕ್ಟ್ ಕರೆಂಟ್ ಆ್ಯಂಡ್ ಲೆಂತ್. ಓಕೆ ಸೊ ವೆಕ್ಟಾರ್ ಕ್ವಾಂಟಿಟಿ ಏನಾಗಿರುತ್ತೆ ಇಟ್ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟಾರ್ ಪ್ರಾಡಕ್ಟ್ ಆಫ್ ಕರೆಂಟ್ ಆ್ಯಂಡ್ ಲೆಂತ್ ಆಫ್ ದ ಸ್ಮಾಲ್ ಎಲಿಮೆಂಟ್ ಹ್ಯಾವಿಂಗ್ ದ ಡೈರೆಕ್ಷನ್ ಆಫ್ ಫ್ಲೋ ಆಫ್ ಕರೆಂಟ್. ಸೊ ಈಗ ಕಂಡಕ್ಟರ್ A to B ಕಂಡಕ್ಟರ್ ನಮಗೆ ಕರೆಂಟ್ I ಹೋಗ್ತದೆ ಅಂತಂದರೆ IDL ಏನಾಗಿರುತ್ತೆ ಇಟ್ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟಾರ್ ಪ್ರಾಡಕ್ಟ್ ಆಫ್ I ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಕಂಡಕ್ಟರ್ ಆ್ಯಂಡ್ ಸ್ಮಾಲ್ ಎಲಿಮೆಂಟ್ ಲೆಂತ್ DL ಆಗಿರುತ್ತೆ. ಓಕೆ so next one current element. So current element is a product of current I
and the length dl of a very small segment of current carrying wire. ಸೊ ನಿಮಗೆ ಕರೆಂಟ್ ಕ್ಯಾರಿಂಗ್ ವೈರ್ ಇದನ್ನು ತಗೊಂಡ್ರೆ ಅಲ್ವಾ, ಇದನ್ನು ತಗೊಂಡಾಗ ಸೊ ದಿಸ್ ಒನ್ ಇಸ್ ದ ಕರೆಂಟ್ ಕ್ಯಾರಿಂಗ್ ವೈರ್ ಆಫ್ ಎ ಆ್ಯಂಡ್ ಬಿ. ಸೊ ಇಲ್ಲಿ ನಾವು ಒಂದು ಸ್ಮಾಲ್ ಎಲಿಮೆಂಟಲ್ ಲೆಂತ್ ಅಂತ ತಗೊಂತೀರ, ಸ್ಮಾಲ್ ಎಲಿಮೆಂಟಲ್ ಲೆಂತ್ ದಿಸ್ ಇಸ್ ಟೇಕನ್ ಆಸ್ ಡಿ ಎಲ್. ಈ ಸ್ಮಾಲ್ ಎಲಿಮೆಂಟಲ್ ಲೆಂತ್ ಅಲ್ಲಿ ನಮಗೆ ಏನಾಗ್ತಿದೆ ದಟ್ ಐ ಅಮೌಂಟ್ ಆಫ್ ಕರೆಂಟ್ ಈಸ್ ಫ್ಲೋಯಿಂಗ್, ಅಂದ್ರೆ ಐ ಅಷ್ಟು ಕರೆಂಟ್ ಏನಾಗ್ತಿದೆ ಆ ಸ್ಮಾಲ್ ಎಲಿಮೆಂಟಲ್ ಲೆಂತ್ ಅಲ್ಲಿ ಮೂವ್ ಆಗ್ತಿದೆ ಅಂತಂದ್ರೆ ಈಗ ನಾವೇನ್ ತಗೊಂತೀರಾ ಈ ಒಂದು ಸ್ಮಾಲ್ ಎಲಿಮೆಂಟಲ್ ಲೆಂತ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಾಗ್ತಿದೆ ಅಂತಂದ್ರೆ ಸೊ ಈ ಸ್ಮಾಲ್ ಎಲಿಮೆಂಟಲ್ ಲೆಂತ್ ಅಲ್ಲಿ ಸಮ್ ಕರೆಂಟ್ ಐ ಅನ್ನೋದು ಹೋಗ್ತಾ ಇದೆ ಅಂತಂದ್ರೆ ಈ ಸ್ಮಾಲ್ ಎಲಿಮೆಂಟಲ್ ಲೆಂತ್ ನಾವೇನು ತಗೊಂತೀವಿ ಕರೆಂಟ್ ಎಲಿಮೆಂಟ್ ಅಂತ ತಗೊಂತೀರಾ. ಸೊ ಕರೆಂಟ್ ಎಲಿಮೆಂಟ್ ಅಂದ್ರೇನು, ಇಟ್ಸ್ ದ ಪ್ರಾಡಕ್ಟ್ ಆಫ್ ದಿ ಸ್ಮಾಲ್ ಎಲಿಮೆಂಟಲ್ ಲೆಂತ್ ಅಂಡ್ ಈ ಸ್ಮಾಲ್ ಎಲಿಮೆಂಟಲ್ ಲೆಂತ್ ಅಲ್ಲಿ ಎಷ್ಟು ಕರೆಂಟ್ ಹೋಗ್ತದೆ ಐ. ಸೊ ಕರೆಂಟ್ ಎಲಿಮೆಂಟ್ ಅಂದ್ರೆ ಏನು ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಇಟ್ ಇಸ್ ದ ಪ್ರಾಡಕ್ಟ್ ಆಫ್ ಸ್ಮಾಲ್ ಎಲಿಮೆಂಟಲ್ ಲೆಂತ್ ಅಂಡ್ ಕರೆಂಟ್ ಫ್ಲೋಯಿಂಗ್ ಥ್ರೂ ದಟ್. ಓಕೆ, ಆ ಸ್ಮಾಲ್ ಎಲಿಮೆಂಟಲ್ ಲೆಂತ್ ಅಲ್ಲಿ ಕರೆಂಟ್ ಎಷ್ಟು ಹೋಗ್ತಾ ಇದೆ ಅದನ್ನು ನಾವು ಕರೆಂಟ್ ಎಲಿಮೆಂಟ್ ಅಂತ ಕರಿತೀರ. ಸೊ ಅಲ್ಲಿಗೆ ಕರೆಂಟ್ ಎಲಿಮೆಂಟ್ ಈಸ್ ಪ್ರಾಡಕ್ಟ್ ಆಫ್ ಆ ಎಲಿಮೆಂಟಲ್ ಲೆಂತ್ ಅಲ್ಲಿ ಎಷ್ಟು ಕರೆಂಟ್ ಹೋಗ್ತಿದೆ ಆ ಕರೆಂಟ್ ಐ ಅಂಡ್ ಲೆಂತ್ ಆಫ್ ಡಿ ಎಲ್ ಆಫ್ ಸ್ಮಾಲ್ ಸೆಗ್ಮೆಂಟ್. ಲೆಂತ್ ಆಫ್ ಎಲಿಮೆಂಟ್ ಡಿ ಎಲ್ ಅಂತಂದ್ರೆ ಈ ಫ್ರಮ್ ಎ ಟು ಬಿ ನಲ್ಲಿ ನಾವು ಒಂದು ಸ್ಮಾಲ್ ಸೆಗ್ಮೆಂಟ್ ಏನಂತ ತಗೊಂಡಿದ್ರ, ಒಂದು ಸ್ಮಾಲ್ ಫಂಕ್ಷನ್ ಏನ್ ತಗೊಂಡಿದ್ರ ಆ ಸ್ಮಾಲ್ ಫಂಕ್ಷನ್ ಅಲ್ಲಿ ಎಷ್ಟು ಕರೆಂಟ್ ಹೋಗ್ತಿದೆ ದಟ್ ಈಸ್ ಇಂಡಿಕೇಟೆಡ್ ದಟ್ ಕರೆಂಟ್ ಎಲಿಮೆಂಟ್. ಓಕೆ, ಅಂಡ್ ನೆಕ್ಸ್ಟ್ ಒನ್ ಈಸ್ ಡೈರೆಕ್ಷನ್ ಆಫ್ ಬಿ. ದ ಡೈರೆಕ್ಷನ್ ಆಫ್ ಬಿ is the direction of vector dl cross r. It is given right hand screw rule. db is perpendicular to the plane containing db and r. ಸೊ ಇಲ್ಲಿ ನಮಗೆ ಇದಕ್ಕಿಂತ ಮುಂಚೆ ಹೇಳಿದ್ನಲ್ವಾ, ಸೊ ಅಲ್ಲಿ ನಮಗೆ ಆಂಗಲ್ ಬಿಟ್ವೀನ್ ಸೈನ್ ಆಫ್ ಆಂಗಲ್ ಬಿಟ್ವೀನ್ ಯಾವ್ದಾದ್ರು ತಗೊಂಡ್ರಿ ಆ ಪಾಯಿಂಟ್ ಪಿ ಫ್ರಮ್ ದ ಸ್ಮಾಲ್ ಎಲಿಮೆಂಟಲ್ ಡಿಸ್ಟೆನ್ಸ್ ಎಷ್ಟಿದೆ ಆರ್ ಇದೆ. ಸೊ ಅವೆರಡರ ಮಧ್ಯೆ ಇರೋ ಆಂಗಲ್ ಟೀಟಾ. ಸೊ ಟೀಟಾ ಏನು ಇಂಡಿಕೇಟ್ ಮಾಡ್ತಿದೆ ಅಂತಂದ್ರೆ ದ ಪೊಸಿಷನ್ ಆಫ್ ಡಿ ಎಲ್ ಅಂಡ್ ಪಾಯಿಂಟ್ ಪಿ ಅವೆರಡರ ಮಧ್ಯೆ ಏನು ಆಂಗಲ್ ಇದೆ ಸೊ ದಿಸ್ ಪೊಸಿಷನ್ ಅಂಡ್ ಈ ಪೊಸಿಷನ್ ಮಧ್ಯೆ ಇರೋ ಆಂಗಲ್ ನ ಇಂಡಿಕೇಟ್ ಮಾಡ್ತಿದೆ ಟೀಟಾ. ಓಕೆ, ಸೊ ಟೀಟಾ ಇಂಡಿಕೇಟ್ ಮಾಡ್ತಿದೆ ಅಂತಂದ್ರೆ ಆ ಪೊಸಿಷನ್ ಏನಾದರೂ ಚೇಂಜ್ ಆಗ್ತಿದೆ ಅಂತ ಅಂದ್ರೆ ಆ ಚೇಂಜ್ ಆಗ್ತಿದೆ ಅಂದ್ರೆ ಇಟ್ ಇಸ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ಚೇಂಜ್ ಆಗ್ತಿರುತ್ತೆ. ಸರ್ಕ್ಯುಲರ್ ಮೋಷನ್ ಅಲ್ಲಿ ಚೇಂಜ್ ಆಗ್ತಿದೆ ಅಂತಂದ್ರೆ ಅವಾಗ ನಮಗೆ ಏನಂತ ಹೇಳ್ಬೋದು, ಸೊ ಆ ಸರ್ಕ್ಯುಲರ್ ಮೋಷನ್ ವೇರಿಯೇಷನ್ ಆಗ್ತಿದೆ ಅಂತಂದ್ರೆ ದಟ್ ಈಸ್ ದ ಇಂಡಿಕೇಶನ್ ಆಫ್ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ಲೆಲ್ಲಿ ನಮಗೆ ಎಫೆಕ್ಟ್ ಆಗ್ತಾ ಇದೆ ಈ ಸ್ಮಾಲ್ ಎಲಿಮೆಂಟಲ್ ಲೆಂತ್ ಡಿ ಎಲ್ ಇಂದ ಯಾವ್ಯಾವ ಪೊಸಿಷನ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತಾ ಇದೆ ಅಂತ ಅನ್ನೋದನ್ನ ಆ ಆಂಗಲ್ ಇಂಡಿಕೇಟ್ ಮಾಡ್ತಾ ಹೋಗುತ್ತೆ. So direction of dB is that. So direction of dB ಅಂತಂದ್ರೆ the direction of magnetic field. So direction of magnetic field. So ಈ ಕರೆಂಟ್ ಎ ಇಂದ ಬಿ ಗೆ ಕರೆಂಟ್ ಮೂವ್ ಆಗ್ತಿದೆ, ಈ ಕರೆಂಟ್ ಮೂವ್ ಆಗ್ತಿದೆ ಅಂತಂದ್ರೆ ಒಂದು ಕಂಡಕ್ಟರ್ ಅಲ್ಲಿ ನಾವು ಕರೆಂಟ್ ನ ಪಾಸ್ ಮಾಡಿದ್ರೆ ಅದೇನ್ ಪ್ರೊಡ್ಯೂಸ್ ಮಾಡುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಆ ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ಲಿ ಪ್ರೊಡ್ಯೂಸ್ ಆಗ್ತದೆ, ಯಾವ ಡೈರೆಕ್ಷನ್ ಅಲ್ಲಿ ಪ್ರೊಡ್ಯೂಸ್ ಆಗ್ತಿದೆ, ಅದ್ರ ಸುತ್ತ ಆಗ್ತಿದೆಯೋ ಅದರಿಂದ ಅಲಾಂಗ್ ದ ಡೈರೆಕ್ಷನ್ ಆಗ್ತಿದೆಯೋ ಅದಕ್ಕೆ ಆಪೋಸಿಟ್ ಆಗ್ತಿದೆಯೋ ಅಂತ ಇಂಡಿಕೇಟ್ ಮಾಡೋದು ಯಾವ್ದ್ರಿಂದ ಈ ಆಂಗಲ್ ಬಿಟ್ವೀನ್ DL, small elemental length DL and P. Okay, so DL cross R is the direction of vector DL cross R. It is given by right hand screw rule. Right hand screw rule indicate ಮಾಡುತ್ತೆ ಅಂದ್ರೆ ಆ ಡೈರೆಕ್ಷನ್ ಮ್ಯಾಗ್ನೆಟಿಕ್ ಫೀಲ್ಡ್ ಕರೆಂಟ್ ಯಾವ ತರ ಹೋಗ್ತಿದೆ, ಆ ಕರೆಂಟ್ ಯಾವ ಕಡೆ ಹೋಗ್ತಾ ಇದೆ ಅಂದ್ರೆ ಅದ್ರ ಸುತ್ತ ನಮಗೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಬರ್ತಿದೆಯೋ ಕ್ಲಾಕ್ ವೈಸ್ ಡೈರೆಕ್ಷನ್ ಬರ್ತಿದೆಯೋ ಅಂತ ಇಂಡಿಕೇಟ್ ಮಾಡೋದೆ ರೈಟ್ ಹ್ಯಾಂಡ್ ಸ್ಕ್ರೂ ರೂಲ್. ಸೊ ಅಲ್ಲಿಗೆ DL cross R it is indicate the direction of magnetic field, the current flowing through the conductor. ಸೊ ಒಂದು ಕಂಡಕ್ಟರ್ ಅಲ್ಲಿ ಕರೆಂಟ್ ಮೂವ್ ಆಗ್ತಿದೆ ಅಂತಂದ್ರೆ ಆ ಸ್ಮಾಲ್ ಎಲಿಮೆಂಟಲ್ ಲೆಂತ್ ಒಂದು ಪಾಯಿಂಟ್ ಪಿ ನ ಕನ್ಸಿಡರ್ ಮಾಡ್ಕೊಂಡ್ರೆ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಆ ಪಾಯಿಂಟ್ ಪಿ ನಲ್ಲಿ ಬರ್ತಾ ಇದೆ ಅಂತಂದ್ರೆ ಅವೆರಡು ಕ್ರಾಸ್ ಪ್ರಾಡಕ್ಟ್ ಇಟ್ ಇಸ್ ಇಂಡಿಕೇಟ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. Okay, so next one, the special cases. So special cases ಏನು ಬರ್ತದೆ, the dB is equal to mu naught by 4 pi ideal sin theta divided by r square. ತಗೊಂಡ್ರೆ ಅಲ್ವಾ, the dB is equal to mu naught by 4 pi ideal sin theta divided by r square. This is the magnetic field in the current carrying conductor by using Biot-Savart law. So ಈಗ sin theta is angle between, sin of angle between small elemental length and point P.
ಸೊ ಈಗ ನಮಗೆ ಯಾವ ಪೊಸಿಷನಲ್ಲಿ ದಿಸ್ ದ ಒನ್ ಪೊಸಿಷನ್ ಆ್ಯಂಡ್ ದಿಸ್ ಒನ್ ಈಸ್ ಅನದರ್ ಪೊಸಿಷನ್ ಪಿ ಆ್ಯಂಡ್ ದಿಸ್ ಈಸ್ ಅನದರ್ ಪೊಸಿಷನ್ ಪಿ ಆ್ಯಂಡ್ ದಿಸ್ ಈಸ್ ಅನದರ್ ಪೊಸಿಷನ್ ಪಿ ದಿಸ್ ಒನ್ ಈಸ್ ಅನದರ್ ಪೊಸಿಷನ್ ಪಿ. ಸೊ ಈ ಥರ ನಾವು ಅದ್ರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಕರೆಂಟ್ ಕ್ಯಾರಿಂಗ್ ಹೋಗ್ತಾ ಇದೆ ಅಲ್ವಾ, ಅದ್ರ ಸುತ್ತ ಪಾಯಿಂಟ್ ಬಿನ ಕನ್ಸಿಡರ್ ಮಾಡಿಕೊಂಡ್ರೆ ಅಟ್ ವಾಟ್ ಪೊಸಿಷನ್, ಯಾವ ಪೊಸಿಷನ್ ಪಿ ಯಾವ ಪೊಸಿಷನಿಗೆ ಬಂದರೆ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಆ ಪಾಯಿಂಟ್ ಪಿ ಮೇಲೆ ಮ್ಯಾಕ್ಸಿಮಮ್ ಆರ್ ಮಿನಿಮಮ್ ಬರ್ತದೆ ಅಂತ ನೋಡ್ತಾ ಹೋಗ್ಬೋದು. ಸೊ ಇಫ್ ಥೀಟಾ ಇಸ್ ಈಕ್ವಲ್ ಟು 0, ಇಫ್ ಥೀಟಾ ಇಸ್ ಈಕ್ವಲ್ ಟು 0 ಅಂತಂದ್ರೆ ಸೈನ್ 0 ಇಸ್ ಟೇಕನ್ ಆಸ್ 0. ಸೈನ್ 0 ಏನಾಗಿರುತ್ತೆ 0 ಆಗುತ್ತೆ. ಸೈನ್ 0 ಆಗುತ್ತೆ ಅಂದ್ರೆ ಎನಿಥಿಂಗ್ ಪ್ರಾಡಕ್ಟ್ ಯಾವುದೇ ಒಂದು 0 ಇಂದ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಿಮಗೆ ಏನಾಗುತ್ತೆ ಎಂಟೈರ್ ಟರ್ಮ್ 0 ಆಗುತ್ತೆ. ಸೊ ಅವಾಗ ನಿಮಗೆ ಡಿ ಬಿ ಇಸ್ ಈಕ್ವಲ್ ಟು ಏನಾಯ್ತು ದಟ್ ಒನ್ ಇಸ್ ಈಕ್ವಲ್ ಟು 0. ಯಾವಾಗ ಸೈನ್ ಆಫ್ ಆಂಗಲ್ ಥೀಟಾ 0 ಯಾವಾಗ ಆಗುತ್ತೆ ಅಂದ್ರೆ ಈ ಪಾಯಿಂಟ್ ಪಿ ಇಟ್ ಇಸ್ ಕಮ್ಸ್ ಟು ಇಯರ್, ಇಲ್ಲಿಗೆ ಬರ್ತಾ ಇದೆ ಪಾಯಿಂಟ್ ಪಿ, ಈ ಪೊಸಿಷನ್ಗೆ ಬಂದಾಗ ನಮಗೇನಾಗಿರುತ್ತೆ ದ ಥೀಟಾ ಇಟ್ ಈಸ್ ಕಮ್ಸ್ ಟು ದಿಸ್ ಇಸ್ ದ ಡಿ ಎಲ್. ಈ ಥೀಟಾ ಏನಾಯಿತು ಇಲ್ಲಿ ಬರ್ತದೆ, ಆ್ಯಂಗಲ್ ಏನಾಗ್ತಿದೆ ವಿತ್ ರೆಸ್ಪೆಕ್ಟ್ ಟು ದಿಸ್ ಒನ್, ಆ್ಯಂಗಲ್ ಥೀಟಾ ವಿತ್ ರೆಸ್ಪೆಕ್ಟ್ ಟು ದಿಸ್ ಒನ್ ಮಾಡಿದ್ರಿಂದ ದ ಥೀಟಾ ಈಸ್ ಟುವರ್ಡ್ಸ್ ದ ಪಾಯಿಂಟ್ ಪಿ ಈಸ್ ಟುವರ್ಡ್ಸ್ ದ ಆಕ್ಸಿಸ್. ನಿಮಗೆ ದಿಸ್ ಒನ್ ಈಸ್ ಎಕ್ಸ್ ಆಕ್ಸಿಸ್. ಓಕೆ, ಸೊ ಇಲ್ಲಿ ನಮಗೆ ವೈ ಆಕ್ಸಿಸ್ ಇದೆ, ಒಂದು ಪಾಯಿಂಟ್ ಪಿನ ಕನ್ಸಿಡರ್ ಮಾಡ್ಕೊತೀರಾ. ಸೊ ದಿಸ್ ಈಸ್ ದ ಆಂಗಲ್ ಥೀಟಾ. ಈ ಪಾಯಿಂಟ್ ಪಿ ಟುವರ್ಡ್ಸ್ ದ ಎಕ್ಸ್ ಆಕ್ಸಿಸ್ ಬರ್ತಿದೆ ಅಂದರೆ ದ ಥೀಟಾ ಈಸ್ ಗೋಸ್ ಆನ್ ಡಿಕ್ರೀಸಸ್ ಅಂಡ್ ಆನ್ ದ ಎಕ್ಸ್ ಆಕ್ಸಿಸ್ ಬಂದಾಗ ಏನಾಗುತ್ತೆ ಥೀಟಾ ಈಸ್ ಕಮ್ಸ್ ಟು 0. ಓಕೆ, ಅದೇ ಇಲ್ಲಿಗೆ ಬರ್ತಾ ಇದೆ ಅಂತಂದ್ರೆ ಇಟ್ ಈಸ್ ಟೇಕನ್ ಆಸ್ 90 ಡಿಗ್ರಿ, ಅಂದ್ರೆ ಅವೇ ಫ್ರಮ್ ದ ಎಕ್ಸ್ ಆಕ್ಸಿಸ್ ಹೋಗ್ತಾ ಇದೆ. ಅವೇ ಫ್ರಮ್ ದ ಎಕ್ಸ್ ಆಕ್ಸಿಸ್ ಹೋಗ್ತಾ ಇದೆ ಅಂದ್ರೆ ಇಟ್ ಈಸ್ ಥೀಟಾ ಈಸ್ ಇನ್ಕ್ರೀಸಸ್. ಟುವರ್ಡ್ಸ್ ದ ಎಕ್ಸ್ ಆಕ್ಸಿಸ್ ಬಂತಿದೆ ಅಂದ್ರೆ ಥೀಟಾ ಈಸ್ ಡಿಕ್ರೀಸಸ್. ಇಲ್ಲಿ ಟುವರ್ಡ್ಸ್ ದ ಡೈರೆಕ್ಷನ್ ಆಫ್ ಕರೆಂಟ್ ಅಂದ್ರೆ ಕರೆಂಟ್ ಕಂಡಕ್ಟರಿಗೆ ಬರ್ತಾ ಇರೋದ್ರಿಂದ ದ ಥೀಟಾ ಇಸ್ ಗೋಸ್ ಆನ್ ಡಿಕ್ರೀಸಸ್. ಥೀಟಾ ಗೋಸ್ ಆನ್ ಡಿಕ್ರೀಸಸ್ ಆನ್ ದಿ ಕಂಡಕ್ಟರ್ ಆಕ್ಸಿಸ್. ಆನ್ ದಿ ಆಕ್ಸಿಸ್ ಆಫ್ ಕಂಡಕ್ಟರ್ ಬಂದಾಗ ನಮಗೇನಾಯ್ತು ಥೀಟಾ ಇಸ್ ಕಮ್ಸ್ ಟು 0. ಥೀಟಾ 0 ಬಂತು ಅಂದ್ರೆ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ 0. So that is the magnetic field is 0 at point on the axis, at a point on the axis of current element. So ನಮಗೆ ಏನಾಗಿರುತ್ತೆ ಒಂದು ಕರೆಂಟ್ ಎಲಿಮೆಂಟ್ ಮೇಲೆ ನಮಗೆ ಏನು ಕರೆಂಟ್ ಫ್ಲೋ ಆಗ್ತಿದೆ ಆ ಕರೆಂಟ್ ಎಲಿಮೆಂಟ್ ಮೇಲೆ ನಮಗೆ ಏನು ಕಂಡಕ್ಟರ್ ಪಾಯಿಂಟ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಆ ಪೊಸಿಷನಲ್ಲಿ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ 0 ಆಗುತ್ತೆ. ಸೊ ನೆಕ್ಸ್ಟ್ ಕೇಸ್ ಇಫ್ ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ, ಸೊ ಸೈನ್ 90 ಏನಾಗಿರುತ್ತೆ 1. ಸೈನ್ 90 1 ಆಗಿದೆ ಅಂತಂದ್ರೆ ಈ ಪಾಯಿಂಟ್ ಪಿ ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಆಕ್ಸಿಸ್ ಆಫ್ ದ ಕರೆಂಟ್ ಕ್ಯಾರಿಂಗ್ ಎಲಿಮೆಂಟ್. ಸೊ ಪರ್ಪೆಂಡಿಕ್ಯುಲರ್ ಆಗಿದ್ರೆ ಅಂದ್ರೆ ಇನ್ ದಿಸ್ ಪೊಸಿಷನ್, ಈ ಪೊಸಿಷನ್ ನಮಗೆ ಏನಾಗಿರುತ್ತೆ ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ. ಸೊ 90 ಡಿಗ್ರಿ ಅಂದ್ರೆ ಸೈನ್ 90 ಇಸ್ 1. ಸೊ ಅವಾಗ ಡಿ ಬಿ ಇಸ್ ಈಕ್ವಲ್ ಟು ಏನಾಯ್ತು μ0/4π ಐಡಿಯಲ್ ಬೈ ಆರ್ ಸ್ಕ್ವೇರ್. ಡಿ ಬಿ ಇಸ್ ಈಕ್ವಲ್ ಟು μ0 ಐಡಿಯಲ್ ಡಿವೈಡ್ ಬೈ ಆರ್ ಸ್ಕ್ವೇರ್. ಓಕೆ, ಸೊ ನಾಟ್ μ0 is the magnetic permeability whose value is μ0/4π is equal to 4π into 10 power minus 7. ಸೊ 4π ನ ಕ್ಯಾನ್ಸಲ್ ಮಾಡಿದ್ರೆ 10 power minus 7 ಬರುತ್ತೆ. ನಿಮ್ಗೆ ಆಲ್ರೆಡಿ ಹೇಳಿದ್ನಲ್ವಾ μ0/4π ಅಂತಂದ್ರೆ ಇಟ್ ಇಸ್ ನಥಿಂಗ್ ಬಟ್ 10 power minus 7. ಓಕೆ, ಸೊ ನೆಕ್ಸ್ಟ್ ಒನ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಎ ಸ್ಟ್ರೈಟ್ ವೈರ್ ಕ್ಯಾರಿಂಗ್ ಕರೆಂಟ್. ಅಕಾರ್ಡಿಂಗ್ ಟು ಬಯಟ್-ಸಾವರ್ಟ್ ಲಾ, ಇಲ್ಲಿ ನಾವೇನು ತಗೊಂಡಿರಾ ಒಂದು ಕಂಡಕ್ಟರ್ನ ಕನ್ಸಿಡರ್ ಮಾಡ್ಕೊಂಡಿದ್ದೀರಿ. ದ ಕಂಡಕ್ಟರ್, ದಿಸ್ ದ ಕಂಡಕ್ಟರ್. ಓಕೆ, ಸೊ ಕಂಡಕ್ಟರ್ ಅಲ್ಲಿ ದ ಕರೆಂಟ್ ಐ ಈಸ್ ಫ್ಲೋಯಿಂಗ್ ಥ್ರೂ ದಟ್ ಕಂಡಕ್ಟರ್. ಓಕೆ, ಆಫ್ ದ ಲೆಂತ್ ಆಫ್ ದ ಕಂಡಕ್ಟರ್, ಇನಿಷಿಯಲಿ ಲೆಂತ್ ಆಫ್ ದ ಕಂಡಕ್ಟರ್ ಇಸ್ ಟೇಕನ್ ಆಸ್ ಎಲ್. ಟೋಟಲ್ ಲೆಂತ್ ಆಫ್ ದ ಕಂಡಕ್ಟರ್ ಎಷ್ಟಿದೆ ಎಲ್ ಇದೆ. ಕನ್ಸಿಡರ್ ಪಾಯಿಂಟ್ ಪಿ ಆನ್ ದ ಪೊಸಿಷನ್ ಬಿ. ಸೊ ಈ ಇಲ್ಲಿ ಪಾಯಿಂಟ್ ಪಿ ನ ಕನ್ಸಿಡರ್ ಮಾಡ್ಕೊಂಡಿದ್ದೀರಾ. ಇಟ್ ಇಸ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಎಷ್ಟು ಆನ್ ದ ಕರೆಂಟ್ ಕ್ಯಾರಿಂಗ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಎ ಅಂದ್ರೆ ಸ್ಮಾಲ್ ಎಲಿಮೆಂಟಲ್ ಲೆಂತ್ ಡಿ ಎಲ್ ನ ಕನ್ಸಿಡರ್ ಮಾಡ್ಕೊಂಡಿದ್ವಿ. ಒಂದು ಕಂಡಕ್ಟರ್ ನ ತಗೊಂಡಿದ್ರ, ಆ ಕಂಡಕ್ಟರ್ ಅಲ್ಲಿ ಕರೆಂಟ್ ಕರೆಂಟ್ ಫ್ಲೋ ಆಗ್ತಾ ಇದೆ. ಆ ಕಂಡಕ್ಟರ್ ಲೆಂತ್ ಎಷ್ಟಿದೆ ಎಲ್ ಇದೆ. ಅದಾದ್ಮೇಲೆ ಒಂದು ಪಾಯಿಂಟ್ ಪಿ ನ ಕನ್ಸಿಡರ್ ಮಾಡ್ಕೊಂಡಿದ್ವಿ. ಆ ಪಾಯಿಂಟ್ ಪಿ ಆ ಕಂಡಕ್ಟರ್ಗೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಎಷ್ಟಿದೆ ಎ ಇದೆ. ಅಂಡ್ ದಟ್ ಪಾಯಿಂಟ್ ಪಿ ಒಂದು ಸ್ಮಾಲ್ ಎಲಿಮೆಂಟಲ್ ಲೆಂತ್ ಡಿ ಎಲ್ ಇಂದ ಆಫ್ ಆಂಗಲ್ ಥೀಟಾದಲ್ಲಿ ಇದೆ. ಓಕೆ, ಅಕಾರ್ಡಿಂಗ್ ಟು ಬಯಟ್-ಸಾವರ್ಟ್ ಲಾ, ಓಕೆ, ಆ ಪಾಯಿಂಟ್ ಪಿ ನಲ್ಲಿ ಈ ಸ್ಮಾಲ್ ಎಲಿಮೆಂಟಲ್ ಲೆಂತ್ ಡಿ ಎಲ್ ಇಂದ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಆಗ್ತಾ ಇದೆ. ದಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಇಂಡಿಕೇಟೆಡ್ ಬೈ ಡಿ ಬಿ. ದಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ ಇಂಡಿಕೇಟ್ ಮಾಡುತ್ತೆ, ಡಿ ಬಿ ಇಂಡಿಕೇಟ್ ಮಾಡುತ್ತೆ. ದಿಸ್ ಬಿ ಈಸ್ ಇಂಡಿಕೇಟ್ ದ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಬೈ ಯೂಸಿಂಗ್ ದ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಈ ಟೋಟಲ್ ಲೆಂತ್ ಎಲ್ಲ ಲೆಂತ್ ಇಂದ ಸ್ಮಾಲ್ ಎಲಿಮೆಂಟಲ್ ಲೆಂತ್ ಇಂದ ಪಾಯಿಂಟ್ ಪಿ ಗೆ ಆಗ್ತಾ ಇರೋ ಕರೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಡಿ ಬಿ. ಟೋಟಲ್ ಲೆಂತ್ ಎಲ್ಲಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಾಗ್ತಿದೆ ಬಿ. ಓಕೆ, ಸೊ ಅಲ್ಲಿಗೆ ಸೊ ಅಕಾರ್ಡಿಂಗ್ ಟು ಬಯಟ್-ಸಾವರ್ಟ್ ಲಾ ಡಿ ಬಿ ಈಸ್ ಈಕ್ವಲ್ ಟು μ0/4π ಐಡಿಯಲ್ ಸೈನ್ ಥೀಟಾ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಓಕೆ, ಸೊ this one is the angle theta. So sin theta is equal to opposite by hypotenuse.
ಸೊ ದಿಸ್ ಒನ್ ಈಸ್ 90 ಡಿಗ್ರಿ. ಓಕೆ, 90 ಡಿಗ್ರಿ ತಗೊಂಡ್ರೆ ಆ 90 ಡಿಗ್ರಿಗೆ ಆಪೋಸಿಟ್ ಇರೋದನ್ನ ಹೈಪೋಟೆನ್ಯೂಸ್ ತಗೊಂತೀರಾ. ಓಕೆ, ದಿಸ್ ಆ್ಯಂಗಲ್ಗೆ ಆಪೋಸಿಟ್ ಇರೋದನ್ನ ಆಪೋಸಿಟ್ ಸೈಡ್ ಅಂತ ತಗೊಂತೀವಿ, ಆ್ಯಂಗಲ್ಗೆ ಅಡ್ಜಸೆಂಟ್ ಇರೋದನ್ನ ಅಡ್ಜಸೆಂಟ್ ಅಂತ ತಗೊಂತೀರಾ. ಸೊ ಅಲ್ಲಿಗೆ ಸೈನ್ ಥೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ ಹೈಪೋಟೆನ್ಯೂಸ್. ಸೊ ಅಲ್ಲಿಗೆ ಸೈನ್ ಥೀಟಾ ಇಸ್ ಈಕ್ವಲ್ ಟು ಎ ಬೈ ಆರ್. ಸೊ ಅಗೈನ್ ದಟ್ ಕಾಸ್ ಪೈ, this one cos pi is taken as adjacent by hypotenuse. Adjacent side ಅಂದ್ರೆ ಯಾವುದು? this one a divided by r. so ಅಲ್ಲಿಗೆ sin theta is equal to cos theta is equal to a divided by r. so ಅಲ್ಲಿಗೆ r is equal to ಏನಾಯ್ತು? cross function. so r is equal to a cos pi. r is equal to a cos pi. so tan pi, what is the tan function? tan pi is equal to opposite by adjacent. opposite ಅಂದ್ರೆ ಯಾವುದು? l function ಅಂದ್ರೆ total length. opposite taken as a l divided by adjacent is taken as a. so tan pi is equal to l by a. so l is equal to a tan pi. so ಇಲ್ಲಿ ನಾವೇನಕ್ಕೆ ಫೈಂಡ್ ಮಾಡಿದ್ವಿ ಅಂತಂದ್ರೆ ಇಲ್ಲಿ ನಮಗೆ ಫಂಕ್ಷನ್ಸ್ ಬೇಕು, ಐ ವ್ಯಾಲ್ಯೂ ಬೇಕು, ಡಿ ಎಲ್ ವ್ಯಾಲ್ಯೂ ಬೇಕು, ಆರ್ ವ್ಯಾಲ್ಯೂ ಬೇಕು. ಐ ಅಂತಂದ್ರೆ ನಿಮಗೆ ಟೋಟಲ್ ಕರೆಂಟ್ ಐ ಎಷ್ಟಿದೆ ಅಂತ ಬರ್ತಾ ಹೋಗುತ್ತೆ. ನಮಗೆ ಸ್ಮಾಲ್ ಎಲಿಮೆಂಟಲ್ ಡಿ ಎಲ್ ಮತ್ತೆ ವಾಟ್ ಇಸ್ ದ ಡಿಸ್ಟೆನ್ಸ್, ಆ ಪೊಸಿಷನ್ ಪಾಯಿಂಟ್ ಪಿ, ಆ ಸ್ಮಾಲ್ ಎಲಿಮೆಂಟಲಿಂದ ಎಷ್ಟು ಡಿಸ್ಟೆನ್ಸ್ ಬೇಕು ಅಂತಂದ್ರೆ ಆರ್ ವ್ಯಾಲ್ಯೂ ಫೈಂಡ್ ಮಾಡಬೇಕು. ಸೊ ಅಲ್ಲಿಗೆ ಈ ಡಿ ಎಲ್ ವ್ಯಾಲ್ಯೂ ಬೇಕಲ್ವಾ, ಸ್ಮಾಲ್ ಎಲಿಮೆಂಟಲ್ ಡಿ ಎಲ್ ಅಂತ ಅಂದ್ರೆ ಈ ಎಲ್ ಫಂಕ್ಷನ್ ಏನಿದೆ ಇದನ್ನ ಡಿಫ್ರೆನ್ಸಿಯೇಷನ್ ಮಾಡ್ಕೊಂತೀರಾ ವಿತ್ ರೆಸ್ಪೆಕ್ಟ್ ಟು ಸಮ್ ಪೈ. dl by d pi is equal to, dl is equal to, what is the, a is a constant, tan pi is equal to secant square pi into d pi. ಓಕೆ, ಡಿ ಎಲ್ ಬೈ ಡಿ ಪಿ ಡಿ ಪೈ ಅಂತ ತಗೊಂಡ್ರಾಗ ಇದನ್ನ ನಾವೇನಂತ ಡಿಫ್ರೆನ್ಸಿಯೇಷನ್ ಮಾಡ್ತೀವಿ. ಎ ಇಸ್ ಎ ಕಾನ್ಸ್ಟೆಂಟ್ ಆಸ್ ಇಟ್ ಈಸ್, ಟ್ಯಾನ್ ಪೈ ಇಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಪೈ. ಸೊ ಈ ಪೈ ಇಲ್ಲಿಗೆ ಬರ್ತಾ ಇದೆ, ಅವಾಗ ಡಿ ಎಲ್ ಇಸ್ ಈಕ್ವಲ್ ಟು ಎ ಸೀಕೆಂಟ್ ಸ್ಕ್ವೇರ್ ಪೈ ಡಿ ಪೈ. ಸೊ ಅವಾಗ ಡಿ ಎಲ್ ವ್ಯಾಲ್ಯೂ ಸಿಕ್ತು, ನೆಕ್ಸ್ಟು ಆರ್ ವ್ಯಾಲ್ಯೂ ಸಿಕ್ತು. ಇವೆರಡು ವ್ಯಾಲ್ಯೂನ ಈ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಷನ್ ಮಾಡಿ. ಸೊ ಅವಾಗ ಡಿ ಬಿ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಬೈ 4 ಪೈ ಐ ಡಿ ಎಲ್ ಈಸ್ ಎ ಸೀಕೆಂಟ್ ಸ್ಕ್ವೇರ್ ಟೀಟಾ secant square pi d pi, and again secant square pi d pi. next taken as a square cos square pi. so sin theta is equal to enta ತಗೊಂತೀರಾ cos pi. sin theta, this sin theta is nothing but this one sin theta is equal to ಏನಾಗಿರುತ್ತೆ? cos pi ಆಗಿರುತ್ತೆ. ಸೊ ಅಲ್ಲಿಗೆ mu naught by 4 pi ia secant square pi d pi cos pi divided by a square cos square pi. this secant square theta ಅಥವಾ secant square pi, secant square pi is equal to 1 by cos square pi. okay, so ಅಲ್ಲಿಗೆ secant square pi substitution ಮಾಡಿದ್ರೆ mu naught by 4 pi ia secant square pi is equal to 1 by cos square pi d pi cos pi divided by a square cos square pi. these cos square pi get cancel, a square and a get cancel. ಅಲ್ಲಿಗೆ ನಿಮಗೆ ರಿಮೈನಿಂಗ್ ಉಳ್ಕೊಂಡಿರೋದು ಏನಿರುತ್ತೆ? db is equal to mu naught by 4 pi i cos pi d pi divided by a. ಓಕೆ, ದಿಸ್ ದ ಸ್ಮಾಲ್ ಎಲಿಮೆಂಟಲ್ ಲೆಂತ್. ಇದಕ್ಕೆ ಸ್ಮಾಲ್ ಎಲಿಮೆಂಟಲ್ ಲೆಂತ್ ಮಾತ್ರ ಕನ್ಸಿಡರ್ ಮಾಡ್ಕೊಂಡಿದ್ದೀರಾ. ಈಗ ವಾಟ್ ಇಸ್ ದ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಬೈ ಯೂಸಿಂಗ್ ದ ಎಂಟೈರ್ ಲೆಂತ್? ಸೊ ಎಂಟೈರ್ ಲೆಂತ್ ಎಲ್ಲಿಂದ ತಗೊಂಡಿದ್ವಿ? ಈ ಪೊಸಿಷನ್ ಇಂದ ಈ ಪೊಸಿಷನ್ ಅಂತಂದ್ರೆ ದಟ್ ಪೈ ಈಸ್ ವೇರಿಯಿಂಗ್ ಫ್ರಮ್ ಪೈ 1 to ಪೈ 2. ಓಕೆ, ಪೈ ಅನ್ನೋದು ಎಲ್ಲಿಂದ ವೇರಿಯೇಷನ್ ಆಗ್ತಿದೆ? ಪೈ 1 to ಪೈ 2. ದಿಸ್ ಇಸ್ ದ ಸೆಂಟರ್ ಫಂಕ್ಷನ್ ಅಂದ್ರೆ ಆರಿಜನ್. ಓಕೆ, ಆರಿಜನ್ ಓ ಅಂತ ತಗೊಂಡ್ರೆ ಆ ಆರಿಜನ್ ಇಂದ ಅಪ್ವರ್ಡ್ ಇರೋದನ್ನ ನಾವೇನಂತ ತಗೊಂತೀವಿ? ಪಾಸಿಟಿವ್ ತಗೊಂತೀರಾ. ಅಪ್ವರ್ಡ್ ಇಂದ ಆರಿಜನ್ ಇಂದ ಡೌನ್ವರ್ಡ್ ಇರೋದು ಏನಂತ ತಗೊಂತೀವಿ? ನೆಗೆಟಿವ್ ತಗೊಂಡಾಗ ದಟ್ ಪೈ 1 is taken as minus and ಪೈ 2 is taken as plus. ಅವಾಗ the B total magnetic field, dB is small amount of magnetic field and B is the total magnetic field. it is varying from minus pi 1 to plus pi 1. ಓಕೆ, ಸೊ ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ mu naught i cos pi d pi divided by 4 pi a. ಓಕೆ, mu naught i divided by 4 pi a is taken as constant. ತಗೊಂಡ್ರೆ integration of cos theta is sin theta. so sin theta, integration of cos pi is sin theta, cos pi is sin pi of the limit minus pi 1 and pi 2. ಓಕೆ, ಸೊ ಈಗ ಲಿಮಿಟ್ ಅಪ್ಲೈ ಮಾಡಿದ್ರೆ ಅಪ್ಪರ್ ಫಂಕ್ಷನ್ ಮೈನಸ್ ಲೋಯರ್ ಫಂಕ್ಷನ್. ಅಪ್ಪರ್ ಫಂಕ್ಷನ್ ಏನಿದೆ? sin pi 2 ಮೈನಸ್ ಆಫ್ ಲೋಯರ್ ಫಂಕ್ಷನ್ ಏನಿದೆ? ಮೈನಸ್ pi 1. ಸೊ ಅಲ್ಲಿಗೆ ಏನಾಗುತ್ತೆ? ಮೈನಸ್ sin pi 1. ಓಕೆ, ಮೈನಸ್ ಇಂಟು ಮೈನಸ್ ಪ್ಲಸ್. ಅವಾಗ ನಮಗೇನಾಯ್ತು? sin pi 1 ಪ್ಲಸ್ sin pi 2. ಅಂದ್ರೆ ಇವೆರಡು ಪ್ಲಸ್ ಆದಾಗ ಅವೆರಡು ಇಂಟರ್ಚೇಂಜ್ ಮಾಡ್ಕೊಂಡಾದ್ರೂ ಬರ್ಕೋಬಹುದು. ಸೊ sin pi 1 ಪ್ಲಸ್ sin pi 2. ಸೊ ಅಲ್ಲಿಗೆ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ B is equal to ಏನಾಗುತ್ತೆ? mu naught I divided by 4 pi a into sin pi 1 plus sin pi 2. ಓಕೆ,
ಸೊ ಅಲ್ಲಿ ನಿಮಗೇನಾದರೂ ವೈರ್ ಪೈ 1 ಆ್ಯಂಡ್ ಪೈ 2 ಲೆಂತ್ ಅಂತ ತಗೊಂಡ್ರೆ, ದಿಸ್ ದ ಇನ್ಫೈನೈಟ್ ಲೆಂತ್ ಅಂತ ತಗೊಂಡ್ರೆ, ದಿಸ್ ದ ಪಾಯಿಂಟ್ ಪಿ ಇಂದ ನಮಗೆ ಆಂಗಲ್ ಯಾವ ಥರ ಬರುತ್ತೆ, ದಟ್ ಇಸ್ ಆಂಗಲ್ ಈಸ್ ಟೇಕನ್ ಆಸ್ ಪೈ ಬೈ 2, ಇಟ್ಸ್ ಅ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಓಕೆ, ಸೊ ಪರ್ಪೆಂಡಿಕ್ಯುಲರ್ ಆಗಿದ್ರೆ ಇನ್ಫೈನೈಟ್ ಲಾಂಗ್ ಅಂತ ತಗೊಂಡ್ರೆ ಪೈ 1 ಪೈ 2 ಇಸ್ ಈಕ್ವಲ್ ಟು ಪೈ ಬೈ 2 ತಗೊಂತೀರಾ. ದಟ್ ಪೈ ಬೈ 2 ಅಂತಂದ್ರೆ ಸೈನ್ 90 ಈಸ್ 1 ಆ್ಯಂಡ್ ಸೈನ್ 90 1, ಸೊ 1 + 1 is 2, ಅವಾಗ μ0 2i ಡಿವೈಡ್ ಬೈ 4πa ಆಗುತ್ತೆ. ಸೊ 2 1s 2 2s, ಸೊ ಅಲ್ಲಿಗೆ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ದ ಇನ್ಫೈನೈಟ್ ಲಾಂಗ್ ವೈರ್ ಈಸ್ μ0I ಡಿವೈಡ್ ಬೈ 2πa. ಸೊ ಬಿ ಇಸ್ ದ ಸೇಮ್ ಆಸ್ ದಟ್ ಆಫ್ ಡೈರೆಕ್ಷನ್ ಆಫ್ DL ಕ್ರಾಸ್ ಆಸ್ ಇಟ್ ಈಸ್ ಸೇಮ್. ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಏನು ಹೇಳಿದ್ನಲ್ವಾ ಅದೇ ತರ ಇರುತ್ತೆ. ಸೊ ಇಟ್ ಈಸ್ ದ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆಫ್ ಡಯಾಗ್ರಾಮ್ ಎಂಟರಿಂಗ್ ಇನ್ ಟು ದ ಪ್ಲೇನ್. ಸೊ ಅಲ್ಲಿ ನೆಕ್ಸ್ಟ್ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಯಾವ ತರ ಇರುತ್ತೆ, ಬೈ ಯೂಸಿಂಗ್ ರೈಟ್ ಹ್ಯಾಂಡ್ ಸ್ಕ್ರೂ ರೂಲ್. ಸೊ ಇಲ್ಲಿ ನಿಮ್ಗೆ ಇಂಡಿಕೇಟ್ ಮಾಡ್ತಿದಲ್ವಾ, ಸೊ ಈ ತರ ನಾವು ಫಿಂಗರ್ ಇಟ್ಕೊಂಡ್ರೆ ದಟ್ ಥಂಬ್ ಈಸ್ ಇಂಡಿಕೇಟ್ ದ ಡೈರೆಕ್ಷನ್ ಆಫ್ ಕರೆಂಟ್ ಇದ್ರೆ, ನಮಗೆ ಈ ಕರ್ವ್ ಫಿಂಗರ್ ಏನಿದೆಯಲ್ವಾ, ಈ ಕರ್ವ್ ಫಿಂಗರ್ ಈಸ್ ಇಂಡಿಕೇಟ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ದಿಸ್ ದ ಡೈರೆಕ್ಷನ್. ದ ಕರೆಂಟ್ ಏನಾದರೂ ಅಪ್ವರ್ಡ್ ಡೈರೆಕ್ಷನ್ ಇದ್ರೆ ನಮಗೆ ಡೈರೆಕ್ಷನ್ ಯಾವ ತರ ಇರುತ್ತೆ, ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಇರುತ್ತೆ. ಕರೆಂಟ್ ಏನಾದರೂ ಡೌನ್ವರ್ಡ್ ಡೈರೆಕ್ಷನ್ ಇದ್ರೆ ದ ಡೈರೆಕ್ಷನ್ ಏನಾಗಿರುತ್ತೆ, ಕ್ಲಾಕ್ ವೈಸ್ ಡೈರೆಕ್ಷನ್ ಇರುತ್ತೆ. ಸೊ ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಥ್ಯಾಂಕ್ ಯು.